ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಈ ಬಾರಿ ಗೃಹಲಕ್ಷ್ಮಿಯರಿಗೆ ಸಂಕ್ರಾಂತಿ ಹಬ್ಬದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. 3,000 ಹಣ ಸಿಗುತ್ತೆ ಅಂತ ಸರ್ಕಾರದವರು ಹೇಳ್ತಿದ್ದಾರೆ. ಈ ಹಣ ಯಾವಾಗ ಬರುತ್ತೆ, ಈ 3,000 ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತಿದ್ದೇನೆ ಸ್ನೇಹಿತರೆ. ಜೊತೆಗೆ 14ನೇ ಕಂತಿನ ಹಣದ ಮಾಹಿತಿ ಮತ್ತು ರೇಷನ್ ಕಾರ್ಡ್ ಕುರಿತ ಕೆಲವೊಂದು ಅಪ್ಡೇಟ್ಸ್ ಕೂಡ ತಿಳಿಸುತ್ತಿದ್ದೇನೆ ಸ್ನೇಹಿತರೆ. ಈ ಎಲ್ಲ ಮಾಹಿತಿ ನಿಮಗೆ ತಿಳಿಯಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ಸ್ ಕೊಡಿ. ನಿಮ್ಮ ಪ್ರೋತ್ಸಾಹ ನಮಗೆ ಇಂಥ ನಿರಂತರ ಅಪ್ಡೇಟ್ಸ್ ಕೊಡಲು ಸಹಾಯ ಮಾಡುತ್ತದೆ ಸ್ನೇಹಿತರೆ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಗೃಹಲಕ್ಷ್ಮಿ ಯೋಜನೆ 14ನೇ ಕಂತಿನ ಹಣಕ್ಕೆ ಬಂದು ಜನವರಿ 14ನೇ ತಾರೀಕು ಸಂಕ್ರಾಂತಿ ಹಬ್ಬದಂದು ನಿಮ್ಮ ಖಾತೆಗಳಿಗೆ 2,000 ಹಣ ಜಮಾ ಆಗುತ್ತದೆ ಸ್ನೇಹಿತರೆ. ಈ ವಿಷಯವನ್ನು ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖಚಿತಪಡಿಸಿಕೊಂಡು ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ. ಅವರ ಮಾತಿನ ಪ್ರಕಾರ ಈ ಹಣ ನಿರ್ದಿಷ್ಟವಾಗಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಮತ್ತು ಜನರಿಗೆ ಹಬ್ಬದ ವಿಶೇಷ ಪಾವತಿಯಾಗಿ ನೀಡುತ್ತಿದ್ದಾರೆ ಸ್ನೇಹಿತರೆ. ಇನ್ನು 3,000 ಕುರಿತು ಮಾತನಾಡುವುದಾದರೆ ಬಿಜೆಪಿ ಸರ್ಕಾರದ ಟೀಕೆಗಳಿಗೆ ಉತ್ತರ ನೀಡುತ್ತಾ ಕಾಂಗ್ರೆಸ್ ಸರ್ಕಾರವನ್ನು ಗೃಹಲಕ್ಷ್ಮಿ ಯೋಜನೆ 5 ವರ್ಷ ನಿರಂತರವಾಗಿ ಮುಂದುವರಿಯುತ್ತದೆ ಅಂತ ಹೇಳಿದರು ಸ್ನೇಹಿತರೆ. ಅವರ ಪ್ರಕಾರ ಮುಂದಿನ ಚುನಾವಣೆಗಳಲ್ಲಿ ಜನರು ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿದರೆ ಈ ಹಣದ ಮೊತ್ತವನ್ನು 3,000 ಅಥವಾ 4,000 ದಾಟುವಷ್ಟು ಹೆಚ್ಚಿಸಲು ಯೋಜನೆಗಳಿದೆ ಎಂದು ಹೇಳಿದರು ಸ್ನೇಹಿತರೆ. ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಮಾತನಾಡೋಣ. ಜನವರಿ 30ನೇ ತಾರೀಕುವರೆಗೆ ಸಮಯ ವಿಸ್ತರಿಸಲಾಗಿದೆ. ಈ ಸಮಯದೊಳಗೆ ನಿಮ್ಮ ರೇಷನ್ ಕಾರ್ಡ್ ಅನ್ನು ತಿದ್ದುಪಡಿ ಮಾಡಿಕೊಳ್ಳಿ ಸ್ನೇಹಿತರೆ. ಈ ಸಮಯಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿನ 16ನೇ ಕಂತಿನ ಜನವರಿ 14ಕ್ಕೆ ಖಾತೆಗೆ ಜಮಾ ಆಗುತ್ತದೆ ಮತ್ತು 3,000 ಹೆಚ್ಚುವರಿ ಹಣವು ಮುಂದಿನ ದಿನಗಳಲ್ಲಿ ಸಿಗಬಹುದು ಸ್ನೇಹಿತರೆ. ಇದು ಸದ್ಯದ ಗೃಹಲಕ್ಷ್ಮಿ ಯೋಜನೆ ಮತ್ತು ರೇಷನ್ ಕಾರ್ಡ್ ಕುರಿತು ಮುಖ್ಯ ಅಪ್ಡೇಟ್ಸ್. ನಿಮ್ಮ ಅಭಿಪ್ರಾಯ ಮತ್ತು ಪ್ರಶ್ನೆಗಳನ್ನು ಕಮೆಂಟ್ ಮುಖಾಂತರ ಹಂಚಿಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ಸ್ ಕೊಡಿ. ಧನ್ಯವಾದ.